ನಮಸ್ಕಾರ. ಇದು ನಿಮ್ಮ ಸ್ವಯಂ ಪಾಕ. ಇಲ್ಲಿ ಪ್ರತಿಕ್ಷಣವೂ ಒಂದೊಂದು ಹೊಸ ಅನುಭವ ಹಾಗೂ ಜೀವನವನ್ನು ಸುಂದರವಾಗಿಸೋ ಹೊಸ ವಿಷಯಗಳು ಇಲ್ಲಿ ನಿಮಗಾಗಿ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿರ್ನಮೋಸ್ತುತೆ. ದೀಪ ಜ್ಯೋತಿ ಪರಬ್ರಹ್ಮ ದೀಪ ಜ್ಯೋತಿರ್ಜನಾರ್ದನ ದೀಪೋ ಹರತು ಮೇ ಪಾಪಂ ದೀಪ ಜ್ಯೋತಿರ್ನಮೋಸ್ತುತೆ. ಬೇಕಾಗುವ ಸಾಮಗ್ರಿಗಳು: ಒಂದು ಮಣ್ಣಿನ ಪಾತ್ರೆ, ನೀರು, ತುಪ್ಪ, ತೆಗೆದುಕೊಂಡ ಗಂಧ, ಒಂದು ಚಿಮಟ, ಅಲಂಕಾರಕ್ಕೆ ಹೂವು, ತುಪ್ಪದಲ್ಲಿ ಅದ್ದಿಟ್ಟ ಬತ್ತಿ ಮತ್ತೆ ಅಲ್ಯೂಮಿನಿಯಂ ಫಾಯಿಲ್. ಮಣ್ಣಿನ ಪಾತ್ರೆಗೆ 3/4 ಭಾಗದಷ್ಟು ನೀರನ್ನು ಹಾಕಿಕೊಳ್ಳುವುದು. ತೆಗೆದುಕೊಂಡ ಗಂಧನ ಚಂದ ಮಾಡಿ ಮಿಕ್ಸ್ ಮಾಡಬೇಕು. ಗಂಧವು ಆಂಟಿ ಮೈಕ್ರೋಬಿಯಲ್ ಕ್ರಿಯೆಯನ್ನು ಹೊಂದಿದೆ. ಉತ್ಕರ್ಷಣ ನಿರೋಧಕಗಳನ್ನು ನೀಡುತ್ತೆ. ಇದರ ಸುವಾಸನೆಯು ಘ್ರಾಣ ನರಮಂಡಲವನ್ನು ಉತ್ತೇಜಿಸುತ್ತದೆ. ಕಾರ್ಟಿಸೋಲ್ ಮತ್ತು ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ. ಗಂಧದ ಆವಿಯ ಬಿಡುಗಡೆಯು ತಂಪಾಗಿರುವ ಸಂವೇದನಾ ವಾತಾವರಣ ಮತ್ತು ಮಾನಸಿಕ ವಿಶ್ರಾಂತಿಯನ್ನು ಬೆಂಬಲಿಸುತ್ತದೆ. ಈ ಗಂಧವನ್ನು ಮಿಶ್ರಣ ಮಾಡಿದ ನೀರಿಗೆ ನಿಧಾನಕ್ಕೆ ತುಪ್ಪವನ್ನು ಹಾಕಬೇಕು. ಅಲ್ಯೂಮಿನಿಯಂ ಫಾಯಿಲ್ ಅನ್ನ ಮಧ್ಯಕ್ಕೆ ಹೀಗೆ ಒಟ್ಟೆ ಮಾಡ್ಕೋಬೇಕು. ಹೆಚ್ಚು ದೊಡ್ಡ ಮಾಡಿ ಒಟ್ಟೆ ಮಾಡಬಾರ್ದು. ಬತ್ತಿ ಹೀಗೆ ನುಗ್ಗುವಷ್ಟಿದ್ರೆ ಮಾತ್ರ ಸಾಕು. ನಿಧಾನಕ್ಕೆ ಇದನ್ನ ಇಡಬೇಕು. ಈಗ ಹೂವಿನ ದಳವನ್ನು ನಿಧಾನಕ್ಕೆ ಹಾಕಬೇಕು. ಗುಲಾಬಿ ದಳಗಳು ಒಳ್ಳೆಯ ಸುವಾಸನೆಯನ್ನು ಕೊಡುವುದರ ಜೊತೆಗೆ ಅಗತ್ಯವಾದ ಸಂಯುಕ್ತಗಳನ್ನು ಬಿಡುಗಡೆಗೊಳಿಸುತ್ತೆ. ದಳಗಳು ನೀರನ್ನು ತಣ್ಣಗೆ ಇರುವ ಹಾಗೆ ಸಹಾಯ ಮಾಡುತ್ತೆ. ಇದರ ಸುವಾಸನೆಯನ್ನು ಉಸಿರಾಡೋದ್ರಿಂದ ಒತ್ತಡ ಮತ್ತು ಆತಂಕ ಕಡಿಮೆ ಆಗತ್ತೆ. ತೇಲುವ ದಳಗಳನ್ನೇ ನೋಡ್ತಾ ಇದ್ರೆ ಸಾವಧಾನತೆ ಮತ್ತು ಶಾಂತತೆ ಬರುತ್ತೆ. ಇದು ಸಕ್ರಿಯ ಫೈಟೋಕೆಮಿಕಲ್ಗಳನ್ನ ನಿಧಾನವಾಗಿ ಬಿಡುಗಡೆ ಮಾಡುತ್ತೆ. ದೀಪವನ್ನು ಬೆಳಗಿಸುವುದರಿಂದ ಸುತ್ತಮುತ್ತಲಿನ ಹಾನಿಕಾರಕ ವೈರಸ್ಗಳು ನಾಶವಾಗುತ್ತವೆ ಮತ್ತು ಮನೆಯ ವಾತಾವರಣದಲ್ಲಿ ಶುದ್ಧತೆ ಹರಡುತ್ತದೆ. ಹಸುವಿನ ತುಪ್ಪದಲ್ಲಿ ರೋಗಾಣುಗಳು ಹರಡದಂತೆ ತಡೆಯುವ ಸಾಮರ್ಥ್ಯವಿದೆ. ತುಪ್ಪವು ಬೆಂಕಿಯ ಸಂಪರ್ಕಕ್ಕೆ ಬಂದಾಗ ಸುತ್ತಮುತ್ತಲಿನ ಪರಿಸರದಲ್ಲಿ ಶುದ್ಧತೆ ಹರಡುತ್ತದೆ. ತುಪ್ಪ ಮತ್ತು ಬೆಂಕಿ ಎರಡನ್ನೂ ಸೇರಿಸಿದಾಗ ತುಪ್ಪದ ಅಂಶಗಳು ನಾಶವಾಗುವುದಿಲ್ಲ. ಬದಲಿಗೆ ಅದು ಸಣ್ಣ ಅಗೋಚರ ತುಂಡುಗಳಾಗಿ ವಿಭಜನೆಯಾಗುತ್ತದೆ ಮತ್ತು ವಾತಾವರಣದಲ್ಲಿ ಹರಡುತ್ತದೆ. ಆದ್ದರಿಂದಲೇ ಬೆಂಕಿಯಿಂದ ಹರಡುವ ತುಪ್ಪವು ವಾತಾವರಣವನ್ನು ಶುದ್ಧಗೊಳಿಸುತ್ತದೆ. ಈ ತುಪ್ಪ ಧೂಮವನ್ನು ನಾವು ಉಸಿರಾಟದ ಮೂಲಕ ಸೇವಿಸಿದಾಗ ತುಪ್ಪದ ಮೇಧೋವರ್ಧಕ ಗುಣ ಪ್ರಭಾವದಿಂದ ಮೆದುಳಿನಲ್ಲಿ ಚೇತನ ಉಂಟಾಗಿ ಮೆದುಳಿನ ಗ್ರಹಣ, ಧಾರಣ, ಸ್ಮರಣ, ಪ್ರಸಾದನ ಶಕ್ತಿಗಳು ವೃದ್ಧಿಯಾಗುತ್ತವೆ. ಇದರಿಂದ ವ್ಯಕ್ತಿಯಲ್ಲಿ ವಿಷಯವನ್ನು ಗ್ರಹಿಸುವ ಶಕ್ತಿ, ಧಾರಣ ಮಾಡುವ ಶಕ್ತಿ, ಜ್ಞಾಪಕ ಶಕ್ತಿ, ಪ್ರಸಾರಣ ಶಕ್ತಿಗಳು ಹೆಚ್ಚುತ್ತವೆ. ತುಪ್ಪದ ದೀಪ ಹಚ್ಚಿ ಪೂಜೆ, ಧ್ಯಾನದಲ್ಲಿ ತೊಡಗಿದಾಗ ಮನಸ್ಸಿನ ಚಂಚಲತೆ ದೂರವಾಗಿ ಮನಸ್ಸು ಧ್ಯಾನದಲ್ಲಿ ಅಚಲವಾಗಿ ನಿಲ್ಲುತ್ತದೆ. ಇದರಿಂದ ಧ್ಯಾನದ ಪೂರ್ಣ ಫಲ ನಮಗೆ ದೊರೆಯುತ್ತದೆ. ಆದುದರಿಂದ ದೇವರ ಮುಂದೆ ತುಪ್ಪದ ದೀಪ ಹಚ್ಚುವ ಸಂಪ್ರದಾಯ ಮೂಢನಂಬಿಕೆಯಾಗಿರದೆ ಮನಸ್ಸಿನ ಆರೋಗ್ಯವನ್ನು ಕಾಪಾಡುವ ಒಂದು ಶ್ರೇಷ್ಠ ವೈಜ್ಞಾನಿಕ ಸತ್ಯವನ್ನು ನಿರೂಪಿಸುತ್ತದೆ. ನವರಾತ್ರಿ, ದೀಪಾವಳಿ ಹಾಗೂ ದೈನಂದಿನ ಪೂಜೆ ಆಚರಣೆಗಳಿಗಾಗಿ ಈ ತರಹದ ದೀಪವನ್ನು ನಿಮ್ಮ ಮನೆಯಲ್ಲಿ ಹಚ್ಚಿ. ಇದರಿಂದ ಮನೆಯಲ್ಲಿ ಯಾವಾಗಲೂ
ಸಕಾರಾತ್ಮಕ ಶಕ್ತಿ, ಶಾಂತಿ ಮತ್ತು ದೈವಿಕ ಶಕ್ತಿಯು ತುಂಬಿರುತ್ತೆ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ತಿಳಿಸಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಹಲವಾರು ವಿಷಯಗಳಿಗಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.